ಎಲ್ಲರಿಗೂ ನಮಸ್ಕಾರ. ಧನುರ್ಮಾಸದಲ್ಲಿ ಸಮಯದಲ್ಲಿ ನಾವು ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಅಥವಾ ವಿಷ್ಣು ದೇವನಿಗೆ ಮುದ್ಗನ್ನವನ್ನು ನೈವೇದ್ಯವಾಗಿ ಅರ್ಪಿಸುವುದರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ಪೂರ್ತಿಯಾಗುವುದು, ಕುಟುಂಬದಲ್ಲಿ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ನಮ್ಮೆಲ್ಲ ಇಷ್ಟಾರ್ಥಗಳು ಪೂರ್ತಿಯಾಗುವುದು, ಕುಟುಂಬದಲ್ಲಿ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಈ ಮುದ್ಗನ್ನವನ್ನು ನೈವೇದ್ಯವನ್ನು ಸರಿಯಾದ ರೀತಿಯಲ್ಲಿ ನಾವು ವಿಷ್ಣು ದೇವರಿಗೆ ಅರ್ಪಿಸುವುದರಿಂದ ಇಷ್ಟಾರ್ಥಗಳೆಲ್ಲ ಈಡೇರುವುದು. ವಿಷ್ಣು ದೇವನಿಗೆ ನಾವು ಮುದ್ಗನ್ನದಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಸಮಾನದ ಪ್ರಮಾಣದಲ್ಲಿ ಹಾಕಿ ಅರ್ಪಿಸಿದರೆ, ಅಂದರೆ 1 ಲೋಟ ಅಕ್ಕಿಗೆ 1 ಲೋಟ ಹೆಸರು ಬೇಳೆಯನ್ನು ಹಾಕಿ ಮುದ್ಗನ್ನವನ್ನು ತಯಾರಿಸಿ ಅರ್ಪಿಸಿದರೆ ಇದು ಅಧಿಕ ಪುಣ್ಯವನ್ನು ನೀಡುತ್ತದೆ. ಅದೇ 1 ಭಾಗ ಅಕ್ಕಿ 1/4 ಭಾಗ ಹೆಸರು ಬೇಳೆಯನ್ನು ಹಾಕಿ ಮುದ್ಗನ್ನ ಮಾಡಿ ಅರ್ಪಿಸಿದರೆ ಮಧ್ಯಮ ಪುಣ್ಯ ಪ್ರಾಪ್ತಿಯಾಗುವುದು. ಅದೇ ಹೆಸರು ಬೇಳೆ 1 ಭಾಗ 1/4 ಭಾಗ ಅಕ್ಕಿಯಿಂದ ಮುದ್ಗನ್ನ ತಯಾರಿಸಿ ಅರ್ಪಿಸಿದರೆ ಕನಿಷ್ಠ ಪುಣ್ಯ ಪ್ರಾಪ್ತಿಯಾಗುವುದು. ಈ ನೈವೇದ್ಯವನ್ನು ವಿಷ್ಣುವಿಗೆ ಅರ್ಪಿಸುವಾಗ ಅದರಲ್ಲಿ ತಪ್ಪದೆ 1 ತುಳಸಿ ದಳವನ್ನು ಇಟ್ಟು ಅರ್ಪಿಸಿದರೆ ವಿಷ್ಣು ನೈವೇದ್ಯವನ್ನು ಖಂಡಿತ ಸ್ವೀಕರಿಸುತ್ತಾನೆ. ಈ ನೈವೇದ್ಯವನ್ನು ಧನುರ್ಮಾಸ ಮುಕ್ತಾಯವಾಗುವವರೆಗೆ ವಿಷ್ಣುವಿಗೆ ಅರ್ಪಿಸಬೇಕು. ಒಂದು ವೇಳೆ ನಿಮಗೆ ಪ್ರತಿನಿತ್ಯ ಇದನ್ನು ಅರ್ಪಿಸಲು ಸಾಧ್ಯವಾಗದೇ ಇದ್ದರೆ ಧನುರ್ಮಾಸದ ಯಾವುದೇ ಒಂದು ದಿನ ಇದನ್ನು ವಿಷ್ಣುವಿಗೆ ಅರ್ಪಿಸಬೇಕು. ಈ ಧನುರ್ಮಾಸದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸಿ. ಧನುರ್ಮಾಸದ ಸಮಯದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು 12 ನಾಮಗಳಿಂದ ಕುಂಕುಮ ಅರ್ಚನೆಯನ್ನು ಮಾಡುತ್ತಾ ಪೂಜಿಸಿದರೆ ಸಂತೋಷ, ಆರೋಗ್ಯ, ಸಂಪತ್ತನ್ನು ಹೊಂದುತ್ತಾರೆ ಹಾಗೂ ಕಳೆದುಕೊಂಡ ಎಲ್ಲ ಸಂಪತ್ತು ನಮಗೆ ಮರಳಿ ದೊರೆಯುತ್ತದೆ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ದೇವರಾಜನಾದ ಇಂದ್ರನು ರಾಜ್ಯವನ್ನು ಕಳೆದುಕೊಂಡಾಗ ಸಚೀದೇವಿಯು ಮುದ್ಗನ್ನ ನೈವೇದ್ಯವನ್ನು ಮಾಡಿ ಮಹಾವಿಷ್ಣುವಿಗೆ ಅರ್ಪಿಸಿ ಶ್ರೀಹರಿಯೊಂದಿಗೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದಳು. 12 ನಾಮಗಳಿಂದ ಪೂಜಿಸಿದಳು. ಇದರ ಫಲವಾಗಿ ಇಂದ್ರನು ರಾಜ್ಯವನ್ನು ಮರಳಿ ಪಡೆದನು. ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾವಿಷ್ಣುವಿಗೆ ಹರಿನಾಮ ಹೇಳುತ್ತಾ ತುಳಸಿ ಅರ್ಚನೆಗಳನ್ನು ಮಾಡುತ್ತಾ ಸೂರ್ಯೋದಯಕ್ಕಿಂತ ಮೊದಲೇ ದೇವರ ಪೂಜೆ ಮುಗಿಸಿರಬೇಕು. ಆಕಾಶದಲ್ಲಿ ನಕ್ಷತ್ರ ಕಾಣಿಸುವ ಸಮಯದಲ್ಲಿ ಮಾಡಿದ ಪೂಜೆ ತುಂಬನೇ ಶ್ರೇಷ್ಠ. ಪ್ರತಿನಿತ್ಯವೂ ದೇವರಿಗೆ ನೈವೇದ್ಯವಾಗಿ ಮುದ್ಗನ್ನವನ್ನು ಅರ್ಪಿಸಬೇಕು. ಮುದ್ಗನ್ನ ಮಾಡೋದಕ್ಕೆ ಬೆಲ್ಲ, ಅಕ್ಕಿ, ತುಪ್ಪ, ಹೆಸರು ಬೇಳೆ, ತುಪ್ಪ ಪ್ರಮಾಣ ಹೆಚ್ಚಾಗಿರಲಿ. ತುಪ್ಪ ಅಂದರೆ ಮಹಾವಿಷ್ಣುವಿಗೆ ತುಂಬನೇ ಪ್ರಿಯ. ಧನುರ್ಮಾಸದಲ್ಲಿ 1 ದಿನ ಆದರೂ ವಿಷ್ಣುವಿಗೆ 5 ತುಪ್ಪದ ಆರತಿಯನ್ನು ಮಾಡುವುದರಿಂದ 1000 ವರ್ಷದ ಪೂಜೆ ಮಾಡಿದ ಫಲ ದೊರೆಯುತ್ತದೆ. ಈ ಧನುರ್ಮಾಸದಲ್ಲಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡೋಣ. ಲಕ್ಷ್ಮೀನಾರಾಯಣ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ.